ಅಲ್ಪಸಂಖ್ಯಾತರು ಸೊಳ್ಳಿನ ಲೆಕ್ಕ ಅದು. ಅಭಿವೃದ್ಧಿ ಏನಿಲ್ಲ ಸರ್, ಜೀರೋ. ಬಿಜೆಪಿ ಇದ್ರೆ ನಾವು ಬದುಕ್ತೀವಿ, ಇಲ್ಲ ಅಂದ್ರೆ ನಾವು ಮಕ್ಕಂತೀವಿ. ಸಮರ್ಥ ಅವ್ರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಮಾಡಿದ್ದಾರೆ ಯಾ ಕಡೆಗೆ ಆ ಕಡೆಗೆ ಅಷ್ಟೇ. ಮುಸ್ಲಿಮ್ಸ್ ಎಲ್ಲಿದ್ದೀರ ಅಲ್ಲಿ ಅಷ್ಟೇ. ನಾನು MLA ಯಾರು ನಮ್ಮ ಕೈ ಸಿಕ್ಕಿಲ್ಲ ಸರ್. ಶಾಮನೂರು ಶಿವಶಂಕರಪ್ಪ 22,000 ಮತದಿಂದ ಗೆದ್ದರೆ ಈ ಸತಿ ಅಂತ ಸಮರ್ಥ ಅವ್ರಿಗೆ ಕೊಟ್ಟರೆ ಒಂದು 30,000 ಅಂತರದಲ್ಲಿ ಗೆಲ್ತಾರೆ. ಹಕ್ಕುಪತ್ರ ಕೊಟ್ಟಾರ, ಅದು ಕೊಟ್ಟಾರ ಅಂತ ಅದು ಎಲ್ಲಿಂದ ಬಂದಿದೆ? GM ಸಿದ್ದೇಶ್ವರ ಏನು ಅವ್ರ ಮನೆಯಿಂದ ತಂದು ಕೊಟ್ಟಿಲ್ಲ. ಅವ್ರು HM 30,000 ಓಟಿಂದ ಇವ್ರು ವಿನ್ ಹಾಕಾರ ಅಂತ ಹೇಳ್ತಾರೆ. HM ದಾಸರ ಕೊಟ್ಟರೆ 1 ಲಕ್ಷದಿಂದ ವಿನ್ ಹಾಕಾರ ನಾವು ಹೇಳ್ತೇವೆ. ಯೋಗೇಶ್ ಅಂತ. ಯೋಗೇಶ್ ಅವ್ರು ಏನ್ ಮಾಡ್ತೀರಿ? ನಾವು ನಮ್ದು ಇಲ್ಲಿ ಹೋಟ್ಲ್ ಇದೆ. ಹೋಟೆಲ್ ಹೇಗೆ ನಡೀತದೆ? ಹೋಟೆಲ್ ಚೆನ್ನಾಗಿದೆ ಸರ್. ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಿ? ನಾವು ಯಾವಾಗ್ಲೂ ಬಿಜೆಪಿಗೆ ಹಾಕ್ತಿರೋದು. ಬಿಜೆಪಿಗೆ ಬಿಜೆಪಿ ಅಂತಂದ್ರೆ ಯಾರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಆಗುತ್ತೆ? ನಮಗೆ ಅಜಯ್ ದಾಸ್ಕರಿಯಪ್ಪ ಇಲ್ಲಾಂದ್ರೆ ಅಜಯ್ ಕುಮಾರಿಗೆ ಕೊಡ್ಬೇಕು ಸರ್. ದಾಸ್ಕರಪ್ಪನ ಮತ್ತು ಅಜಯ್ ಕುಮಾರ್ 22,000 ಅಂತರದಿಂದ ಸೋತಿದ್ರು. ಇನ್ನೊಂದು ಚಾನ್ಸ್ ಕೊಡ್ಬೋದಲ್ಲ ಸರ್? ಓಕೆ. ಈ ಬಾರಿ ವಿಜಯ್ ಕುಮಾರ್ ಅವರು ಕೊಟ್ರೆ ಆರ್ ಬರ್ತಾರೆ ಅಂತೀರಾ? ಗೆಲ್ತಾರೆ ಸರ್. ಓಕೆ. ಅಂದ್ರೆ ಬಿಜೆಪಿ ಅವರು ಈ ಭಾಗದಲ್ಲಿ ಸುಮಾರು ಮುಸ್ಲಿಮರು ಓಟ್ 85,000ಕ್ಕಿಂತ ಹೆಚ್ಚಿಗೆ ಇದೆ. ಈ ಬಿಜೆಪಿ ಅವರು ಇಲ್ಲಿ ಗೆಲ್ಲಲ್ಲ ಅಂತೇಳಿ ಒಂದು ಸುಮಾರು ಜನ ಹೇಳ್ತಾರೆ. ಅದಕ್ಕೆ ಏನಂತೀರಿ? ಗೆಲ್ತಾರೆ ಸರ್ ಈ ಸಲ. ಈ ಬಾರಿ ಅಜಯ್ ಕುಮಾರ್ ಅವರು ಕೊಟ್ರೆ ಪಕ್ಕ ವಿನ್ ಆಗ್ತೀರಂತ? ವಿನ್ ಆಗುತ್ತೆ ಸರ್. ಓಕೆ. ಅಂದ್ರೆ ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆ ಈ ಭಾಗದಲ್ಲಿ? ಅಭಿವೃದ್ಧಿ ಏನಿಲ್ಲ ಸರ್, ಜೀರೋ. ಓಕೆ. ಎಸ್. ಮತ್ತೆ ಈಗ ನಿಮ್ದು ಎಷ್ಟನೇ ವರ್ಷದ ಓಟು ಇವಾಗ? ನಮ್ದು ಇದು 2ನೇ ವರ್ಷದ. 2ನೇ ವರ್ಷದ. ಎಸ್. ಮತ್ತೆ ನಮಗೆ ಏನಿಲ್ಲ ಸರ್, ದೇಶದ ಬಗ್ಗೆ ಐತಲ್ಲ, ನಾವು ಉಳಿಬೇಕು, ನಾವು ಬದುಕಬೇಕು ಅಂದ್ರೆ ನೀವೇ ನೋಡಿರಿ, ಇಸ್ರಾನ್ ಅಮೇರಿಕಾ ಇಂದ ಯುದ್ಧ ಆಗಿದೆ. ಮೋದಿ ಇರೋದ್ರಿಂದನೇ ನಾವು ಹೇಳ್ತಿರೋದು. ಮೋದಿ ಬಗ್ಗೆನೂ ಮಾತಾಡ್ತಿರಲ್ಲ, ಪಕ್ಷದ ಬಗ್ಗೆ ಮಾತಾಡ್ತಿರೋದು. BJP ಇದ್ದರೆ ನಾವು ಬದುಕ್ತೀವಿ, ಇಲ್ಲ ಅಂದರೆ ನಾವು ಮಕ್ಕಂತೀವಿ ನೆಲದ ಮೇಲೆ ಅಷ್ಟೇ. ಯಾರಿಗೆ ಹಾಕ್ತೀರಿ? ನಾವು ಯಾವಾಗಿಂದನೂ BJP ಹಾಕೋದು. ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಕೊಟ್ರೆ ಅನುಕೂಲ? ನೋಡಿ ಸರ್, ಯಾರಿಗೆ ಕೊಟ್ರು ಓಟ್ ಹಾಕ್ತೀವಿ. ನಮಗೆ ಪಕ್ಷ ಬೇಕಷ್ಟೇ. ಇಂಪಾರ್ಟೆಂಟ್. ನಮಗೆ BJP ಭಾರತೀಯ ಜನತಾ ಪಾರ್ಟಿಗೆ. BJP ಅನ್ನೋದು ನಾವು ಸೆಕೆಂಡ್ರಿ. ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿಯಿಂದನೂ ನಾವು ಬಂದೀವಿ. ಈ ಭಾಗದಲ್ಲಿ ಶಾಮನೂರು ಶಿವಶಂಕರ ಕೆಲಸ ಮಾಡಿಲ್ಲ ಅಂತ? ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಮಾಡಿದ್ದಾರೆ ಯಾ ಕಡೆಗೆ ಆ ಕಡೆಗೆ ಅಷ್ಟೇ. ಉತ್ತರ ಕಡೆಗೆ ಜಾಸ್ತಿ ಮಾಡಿದ್ರೆ, ಈ ದಕ್ಷಿಣ ಭಾಗದಲ್ಲಿ? ಉತ್ತರ ಕಡೆಗೆಲ್ಲ, ದಕ್ಷಿಣ ಭಾಗ ಕಡೆಗೆ ಎಲ್ಲ ಕಡೆಗೆ ಮುಸ್ಲಿಮ್ಸ್ ಎಲ್ಲಿದ್ದೀರ ಅಲ್ಲಿ ಅಷ್ಟೇ ಅಷ್ಟೇ. ಭಾಗದಲ್ಲಿ ಮಾಡಿಲ್ಲ ಅಂತ? ಮಾಡಿಲ್ಲ. ನಾವು ಬಾಯ್ ಬಿಟ್ಟು ಹೇಳ್ತೀವಿ, ನೀರಿಲ್ಲ, ಅದು ಇಲ್ಲ. ಎಲ್ಲ ಹೇಳ್ತಾರೆ ಹಕ್ಕುಪತ್ರ ಕೊಟ್ಟಾರ, ಅದು ಕೊಟ್ಟಾರ ಅಂತ. ಅದು ಎಲ್ಲಿಂದ ಬಂದಿದೆ? ಮನಿ ಕಟ್ಸೋಕ್ಕೋಸ್ಕರ ದುಡ್ಡು ಬಂದಿದೆ ಅಂತಾರೆ. 2,40,000 ಬಂದಿದೆ. ಅದು ಎಲ್ಲಿಂದ ಬಂದಿದೆ? ಕೇಂದ್ರದಿಂದ ಬಂದಿರೋದು. ಅದು ಹೇಳ್ತಾರ ಅಷ್ಟೇ. ಅದು ಅಂದ್ರೆ ಮೇಲೆ ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥ ಇವ್ರ ಹೆಸರು. ಹಂಗೆ ಮತ್ತೆ ಆಗಿರೋದಣ್ಣ. ಕೊನೆಯದಾಗಿ ಅಂತಂದ್ರೆ ಸ್ಮಾರ್ಟ್ ಸಿಟಿ ಕೇಂದ್ರದಿಂದ ಆಗಿದ್ದು 100 ಇದು ಬಂದಿದ್ದು ದೇಶಕ್ಕೋಸ್ಕರ. GM ಸಿದ್ದೇಶ್ವರ ಇರುವಾಗ ಅಂದ್ರೆ ಸ್ಮಾರ್ಟ್ ಸಿಟಿ ಅವ್ರು ಇದ್ರು ಅಂತ ಬಂದಿಲ್ಲ. ಸರ್ಕಾರದಿಂದ ಗೌರ್ಮೆಂಟಿಂದ ಏನು ಬರುತ್ತಲ್ಲ ಕೇಂದ್ರದಿಂದ, ಅಲ್ಲಿಂದ ಬಂದಿರೋದು. GM ಸಿದ್ದೇಶ್ವರ ಏನು ಅವ್ರ ಮನೆಯಿಂದ ತಂದು ಕೊಟ್ಟಿಲ್ಲ. ಗೌರ್ಮೆಂಟಿಂದ ಏನು ಬರುತ್ತೆ ಅದನ್ನ ಕೊಡ್ತಿರ್ತಾರೆ. ಈಗ ನೀವು ಬಂದಿರಿ, ನೀವೇನು ಕೊಡಲ್ಲ, ನೀವು TV ಇಂದ ಬಂದಿರಿ, ನಿಮ್ಮ ಇವ್ರಿದಾರ ಅಲ್ಲಿಂದ ಬಂದಿರ್ತೀರಿ ಅಷ್ಟೇ. ಕೊನೆಯದಾಗಿ ಬಿಜೆಪಿ ಯಾರೇನಿದ್ರು ಬಿಜೆಪಿನ ಪಕ್ಕವಿಲ್ಲ ಈ ಬಾರಿ? ಪಕ್ಕನೇ ಭಾರತೀಯ ಜನತಾ ಪಾರ್ಟಿ. ಈ ಬಾರಿಗೆ ಚುನಾವಣೆ ಕಾವು ತುಂಬಾ ರಂಗೇರುತ್ತೆ. ಟಿಕೆಟ್ ಯಾರಿಗೆ ಕೊಟ್ಟರೆ ಅನುಕೂಲ ಸರ್, ಬಿಜೆಪಿಯಿಂದ ಮತ್ತು ಕಾಂಗ್ರೆಸ್ಸಿಂದ? ಸರ್, ಕಾಂಗ್ರೆಸ್ಸಿಂದ ಸಮರ್ಥ ಅವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಸಮರ್ಥ ಅಂದ್ರೆ ಮಲ್ಲಿಕಾರ್ಜುನ ಮಗ ಅವರಿಗೆ ಕೊಡಬೇಕು. ಶಾಮನೂರು ಶಿವಶಂಕರ ಮಲಣನ ಮಗನವರು. ಅಂದ್ರೆ ಸುಮಾರು ಜನ ಹೇಳ್ತಾರೆ, ಈಗಾಗಲೇ ಅವ್ರ ಮನೆಯಲ್ಲಿ ಸಂಸದರಿದ್ದಾರೆ, ಅಂತ ಸಚಿವರಿದ್ದಾರೆ, ಮತ್ತು ಅವ್ರ ಮಗನಿಗೆ ಯಾಕೆ ಅಂದ್ರೆ ಸಾಕಷ್ಟು ಕಾರ್ಯಕರ್ತರಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತೀರಿ ಸರ್? ಕಾರ್ಯಕರ್ತರಿಗೂ ಕೊಟ್ಟರೆ ತಪ್ಪಾಗಲ್ಲ, ಆದ್ರೆ ನಮಗೆ ಗೆಲ್ಲಂತ ವ್ಯಕ್ತಿ ಬೇಕಂತಂದು ಒಂದು ಇದು ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ಈಗ ಅಲ್ಪಸಂಖ್ಯಾತರ ಪಟ್ಟಿಡಿದಿರ್ತಕ್ಕಂಥದ್ದು. ಯಾಕಂದ್ರೆ ನಿಮ್ಮ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಮತದಾನ ಇದೆ ಅಂತೆ. ಈ ಕಾರಣಕ್ಕಾಗಿ ಅವ್ರಿಗೆ ಓಟ್ ಕೊಡಬೇಕು ಅಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಆತಂದ್ರೆ ಪಕ್ಕ ಏನಂತಂದ್ರೆ ಕಾಂಗ್ರೆಸ್ ವಿನ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸರ್, ಕೇಳೋದು ಸಹಜ. ನಾವು ಅದು ಕೇಳ್ಬೋದು, ಅವ್ರು ಅಲ್ಪಸಂಖ್ಯಾತರು ಕೇಳ್ಬೋದು. ಆಯ್ಕೆ ಮಾಡಿ ಬಿಟ್ಟಿದ್ದು. ನಮ್ಮ ಅನಿಸಿಕೆ ಮಾತ್ರ ಸಮರ್ಥ ಅವ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ ಕಾಂಗ್ರೆಸ್ಗೆ ಅಂತಂದು ಹೇಳಿ ಒಂದು ವೈಯಕ್ತಿಕ ವಿಚಾರ. ಅಂದರೆ ಬಿಜೆಪಿ ಅವರಿಗೆ ಲಾಸ್ಟ್ ಟೈಮ್ ಅಜಯ್ ಕುಮಾರ್ ಅವರು ನಿಂತಿದ್ರು. ಈಗ ಕೇವಲ 22,000ದಿಂದ ಸೋತಿದ್ರು.
ಈಗ ಶಾಮನೂರು ಶಿವಶಂಕರಪ್ಪರ ವಿರುದ್ಧನೇ 22 ಸಲ ಸೋತಿದ್ರು. ಈಗ ಇವರ ಸಮರ್ಥ ಅವ್ರ ವಿರುದ್ಧ ಆಟೋಮೆಟಿಕ್ ಆಗಿ ವಿನ್ ಆಗಲ್ಲ ಸರ್ ಶಾಮನೂರು ಶಿವಶಂಕರಪ್ಪ 22,000 ಮತದಿಂದ ಗೆದ್ದರೆ ಈ ಸತಿ ಅಂತ ಸಮರ್ಥ ಅವ್ರಿಗೆ ಕೊಟ್ಟರೆ ಒಂದು 30,000 ಅಂತರದಿಂದ ಗೆಲ್ತಾರೆ ಅವ್ರು. ಇನ್ನೂ ಕೂಡ ಹೆಚ್ಚಿಗೆ ಗೆಲ್ತಾರೆ ಇಂದು ಹೆಚ್ಚಿಗೆ ಗೆಲ್ತಾರೆ ಅವ್ರು. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ, ಏನು ಸರ್ ಯಾರು ಸರ್ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ಸರ್ ಎಲ್ಲ ಸರ್ ಅಭಿವೃದ್ಧಿ ಆಗಿಲ್ಲ ಸರ್, ಬೇಕಾದಷ್ಟು ಅಭಿವೃದ್ಧಿ ಆಗಿದೆ. ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಆಗಿದೆ, ಸ್ಮಾರ್ಟ್ ಸಿಟಿದು ಅಭಿವೃದ್ಧಿ ಕೆಲಸ ಭಾಳ ಸಾಕಷ್ಟು ಅಲ್ಪಸಂಖ್ಯಾತರ ಭಾಗದಲ್ಲೇ ಕೆಲಸ ಆಗಿದೆ. ಇಡೀ ದಾವಣ ದಕ್ಷಿಣ ಇದರ ಕ್ಷೇತ್ರದ ಕೆಲಸ ಆಗಿದೆ. ಯಾಕೆ ಸರ್ ಆಗಿಲ್ಲ ಅಭಿವೃದ್ಧಿ? ಬೇಕಾದಷ್ಟು ಕೆಲಸ ಆಗಿದೆ, ಬೇಕಾದಷ್ಟು ಕೆಲಸ ಆಗಿದೆ. ಕೊನೆಯದಾಗಿ ಈ ಭಾಗದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಹೊಂದಬಹುದು ಸರ್? ಅಂದ್ರೆ ಮಾಡ್ಬೇಕಂತ ಸರ್ ಇನ್ನೂ ಅಭಿವೃದ್ಧಿ ಇದೆ ಸರ್, ಬಟ್ ಏನಪ್ಪ ಅಂದ್ರೆ ಕೆಲವೊಂದು ಇದೆ. ಏನಪ್ಪ ಅಂದ್ರೆ ಕಾಲೇಜು ಮತ್ತು ಆಮೇಲೆ ಹೆಲ್ತ್ ಇದು ಹಾಸ್ಪಿಟ್ಲ್ ಇದೆ, ಮಾಡುವಂಥ ಕೆಲಸ ಇದೆ. ಇನ್ನು ಮಾಡ್ತಾರೆ, ಹಂತವಾಗಿ ಮಾಡ್ತಾರೆ ಸರ್. ಕಾಂಗ್ರೆಸ್ನವ್ರಿಗೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತೀರಿ? ಹೌದೌದು, ಸಮರ್ಥ ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ ಬಿಜೆಪಿಯಿಂದ? ಅಣ್ಣ ದಾಸಕರಣ ಕರೆಸ್ಬೋದು ಸಿಕ್ಕರೆ ಭಾರಿ ಟಿಕೆಟ್ ಅಭಿವೃದ್ಧಿ ಆಕತಿ. ಅವ್ರು ಹೆಚ್ಚಿನ ಇವರು 30,000 ಓಟಿಂದ ಇವ್ರು ವಿನ್ ಹಾಕಾರ ಅಂತ ಹೇಳ್ತಾರೆ. ಹೆಚ್ಚಿನ ದಾಸಕರ ಕೊಟ್ಟರೆ 1,00,000 ವಿನ್ ಹಾಕಾರ ನಾವು ಹೇಳ್ತೇವೆ. 30,000ಗಿಂತ ಹೆಚ್ಚು ವಿನ್ ಹಾಕಾರ ಅಂತ ಗ್ಯಾರಂಟಿ 100%. ಮತ್ತೆ ಅಲ್ಪಸಂಖ್ಯಾತರ ಓಟ್ ನಿಮ್ಗೇನು ಇದಾಗಲ್ಲ? ಅಲ್ಪಸಂಖ್ಯಾತರು ಸೊಳ್ಳಿನೂ ಲೆಕ್ಕದು, ಅದು ಸೊಳ್ಳಿನೂ ಲೆಕ್ಕದು. ದಾಸಕರಪ್ಪ ನಿಂತ್ಕೊಳ್ಳಿ, ಒಂದು ಸೈಡ್ ಇಲ್ಲಿ ಟಿಕೆಟ್ ತಗೊಂಬರ್ಲಿ, ಆದ್ರೆ ಮುಂದಿದ್ದು ನಾವು ಏನಂತ ನಾವು ಮಾಡಿ ತೋರ್ತೇವೆ. ಯುವಕರೇನು ಸುಮ್ಮನೆ ಇಲ್ಲ, ಎಲ್ಲ ರಚ್ಚಿಗೆ ಇದಾರೆ. ಅವ್ರು ನಿಂತ್ಕೊಂಡ್ರೆ ಮಾತ್ರ ಎಲ್ಲ ಜನಗಳು ರಕ್ತ ಕುದೀತೈತಿನ. ಅವ್ರು ಮಾತ್ರ ಹಿಂದೆ ದಾಸಕರಪ್ಪ ನಿಂತಿರ್ಬೇಕಷ್ಟೇ. ಅವ್ರು ಟಿಕೆಟ್ ತಗೊಂಬರ್ಲಿ ಈ ಕ್ಷೇತ್ರಕ್ಕೆ. ಒಂದು ಸೈಡ್ ನಾವು ಓಟ್ ಗೆಲ್ಸ್ಕೊಟ್ಟಿಲ್ಲ ಅಂದ್ರೆ ನಾವು ಏನು ಬೇಕಾದ್ರೆ ಹೇಳ್ತೀವಿ ಅವ್ರ ಮಾತು ಹೇಳಿ. ಅಂದ್ರೆ ಇನ್ನೊಂದು ಈ ಭಾಗದಲ್ಲಿ ಅಭಿವೃದ್ಧಿನೇ ಆಗಿಲ್ಲ, ಕಾಂಗ್ರೆಸ್ ಆಗಿಲ್ಲ ಅಂತ ಹೇಳ್ತಾರಲ್ಲ, ಒಂದು ಸೈಡ್ ಹೇಳ್ತೇವೆ. ಶೇಖರ್ಮನ ನೀರು ಬರ್ತಿಲ್ಲ, ಚರಂಡಿ ಬ್ಲಾಕ್ ಆಗ್ಯಾವು, ವಾಟರ್ ಲೈನ್ ನೀರೆಲ್ಲ ಐತಿ. ನಮ್ಮ ಇರೋದ ಬರ್ರಿ ತೋರಿಸ್ತೀನಿ. ನಮ್ಮ ಶೇಖರ್ ಮಾಡೋದು ಬಗಲ್ದಾಗ ನೀರೆಲ್ಲ ಬರತ್ತಿ, ವಾಟರ್ ನೀರು ಐತಿ, ಬ್ಲಾಕ್ ಆಗಿ ಚರಂಡಿಗಳು. ನಾನು ಈಗ ತೋರಿಸ್ತೀನಿ, ಬರ್ರಿ ಯಾರು ಬಂದು ಕೇಳಿ. ನೀರಿಲ್ಲ ಸರಿಯಾಗಿ. ಏನು ಅವ್ರ ಕೈಗೆ ಸಿಗ್ತಿದ್ರ? ಏನು ಹೊರಗಡೆ ಬರ್ತಿದ್ರು? ನಾನು MLA ಯಾರು ನಮ್ಮ ಕೈ ಸಿಕ್ಕಿಲ್ಲ, ನಾವು ಏನು ಇದು ಮಾಡಿಲ್ಲ. ಆದರೂ ಅವ್ರಿಗೆ ಟಿಕೆಟ್ ಅಂದ್ರೆ ಓಟ್ ಹಾಕ್ತಿದ್ರ? ಓಟ್ ಹಾಕಿದ್ವಿ ಮುಂಚೆಲ್ಲ ಓಟ್ ಹಾಕಿದ್ವಿ. ಈ ಬಾರಿ ಮಾತ್ರ ದಾಸಕರಪ್ಪರಿಗೆ ಬಿಜೆಪಿ ಪಕ್ಕ. ಅವ್ರು ದಾಸಕರಪ್ಪ ಶ್ರೀರಾಮಪ್ಪನವ್ರು ಏನಾದ್ರು ಟಿಕೆಟ್ ತಗೊಂಬಂದ್ರೆ ಒಂದು ಸೈಡ್ ಮತ್ತೆ 30,000ಕ್ಕಿಂತ 50 ಲಕ್ಷಕ್ಕಿಂತ ಓಟ್ ಲೀಡಿಂಗ್ ಬಂದೇ ಬರ್ತದೆ. ಅವ್ರು ಟಿಕೆಟ್ ತಗೊಂಬಂದ್ರೆ ಮಾತ್ರ ಇಲ್ಲಿ ಒಂದು ಸೈಡ್ ಮಾತ್ರ 100% ಚಾನ್ಸ್ ಮಾತ್ರ. ಬಿಜೆಪಿ ಭರವಸೆ ಇದೆ ನಿಮಗೆ ಟಿಕೆಟ್ ಕೊಡ್ತಾರಂತ? 100% ಅದು ದಾಸಕರಪ್ಪ ಶ್ರೀರಾಮಪ್ಪನವ್ರಿಗೆ ಕೊಟ್ಟರೆ ಮಾತ್ರ ಇಲ್ಲಿ ಬಿಜೆಪಿ ತಗೋಬಹುದು. ಬೇರೆ ಕಡೆಯಿಂದ ಏನಂದ್ರೆ ಗೊತ್ತಾಗ್ತದೆ ಅಷ್ಟೇ. ಹಂಗಾಗಿ ಅವರಿಂದ ಅಂದ್ರೆ ಒಲು ಭಾಳ ಐತಿ ಇಲ್ಲಿ ಮಾತ್ರ. ಅವ್ರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತೀರಾ? ಅಭಿವೃದ್ಧಿ 100% ಆಗುತ್ತೆ. ಏನಾಗಿಲ್ಲ ಅನ್ನೋದಕ್ಕೆ ಜನ ಅವ್ರು 100% ಮಾಡೇ ಮಾಡ್ತಾರೆ. ಎಲ್ಲರಿಗೂ ಒಂದು ಗ್ಯಾರಂಟಿ ಇದೆ, ಮನೋದರ ಐತಲ್ಲ. ಇಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಸರ್ ನಿಮ್ಮ ಭಾಗದಲ್ಲಿ? ಅಭಿವೃದ್ಧಿ ಏನಾಗುತ್ತಣ್ಣ, ಇಲ್ಲಿ ಏನು ಒಂದು ಗೊತ್ತಾ, ಒಂದು ಸ್ಕೂಲ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ, ಒಂದು ಚರಂಡಿ ನೀರು ಕ್ಲೀನ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅಂದರೆ ಶ್ರೀನಾಥ್ರಿಗೆ ಗೊತ್ತು, ಅವರು ಬಡ ಕುಟುಂಬದಿಂದ ಬಂದಿರೋ ಶ್ರೀನಾಥ್ರು. ಅವರು ಅಂದರೆ ಬಡ ಕುಟುಂಬದಿಂದ ಬಂದಿರೋಗೋಸ್ಕರ ಅವರಿಗೆ ಎಲ್ಲರೂ ಏರ್ಪಾಡು ಮಾಡೋ ವ್ಯವಸ್ಥೆ ಅವ್ರಿಗೆ ಗೊತ್ತಿದೆ. ಈಗ ಅವರು ದುಡ್ಡನ್ನೇ ಬಂದಿಲ್ಲ, ಶ್ರೀನಾಥ್ ಮಾತ್ರ ದುಡ್ಡಿನ ವ್ಯವಸ್ಥೆ ಬಂದಿಲ್ಲ. ಅವರು ಬಡ ಕುಟುಂಬದಿಂದ ಬಂದಿರೋರು, ಬಡವರು ಬಂದಿರೋಗೋಸ್ಕರ ಅವರು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದು ನಮ್ಮದು ಅಭಿವೃದ್ಧಿ. ಅಂದರೆ ಶಾಮನೂರು ಶಿವಶಂಕರ ಕುಟುಂಬ ಈ ಬಾರಿ ಬೇಡ ಅಂತೀರಾ? ಈಗ ಅವರು ಬೇಡ ಅನ್ನೋಕ್ಕೇನಣ್ಣ, ನಾವು ಅದನ್ನು ಹೇಳ್ತಿಲ್ಲ. ನಾವು ಏನು ಹೇಳ್ತಿರಲ್ಲ, ಬಿಜೆಪಿ ಪರವಾಗಿ. ಬಿಜೆಪಿ ಹಾಂ, ಕೊನೆಯದಾಗಿ ಮತ್ತೆ ಬಿಜೆಪಿಗೆ ಓಟ್ ಹಾಕ್ತಾವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.